ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಶಶಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತೊಂದು ಅದ್ಭುತವಾದ ಮನೆ ಮದ್ದು ಅಂತ ಹೇಳ್ಬೋದು, ಗಿಡಮೂಲಿಕೆ ಅಂತ ಹೇಳ್ಬೋದು. ಸ್ನೇಹಿತರೆ, ಎಲ್ಲದಕ್ಕೂ ಅನ್ವಯಿಸ್ತಕ್ಕಂಥ ಒಂದು ಅದ್ಭುತವಾದ ವಿಷಯವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ದೇಹದ ಬೊಜ್ಜನ್ನು ಕರಗಿಸೋದಕ್ಕೆ, ಹೃದಯದ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ದೇಹದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಗೆಡ್ಡೆಗಳನ್ನು ಕರಗಿಸೋದಕ್ಕೆ ಹಾಗೂ ದೇಹದಲ್ಲಿ ಇರ್ತಕ್ಕಂಥ ಈ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲುಗಳು ಸಮೇತ ಕರಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ವಿಶೇಷವಾದ ಮನೆ ಮದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಸುವರ್ಣಗೆಡ್ಡೆ. ಸ್ನೇಹಿತರೆ, ಸುವರ್ಣಗೆಡ್ಡೆಯನ್ನು ಕೆಲವರು ಮಾತ್ರ ಬಳಸ್ತಾರೆ, ಇನ್ನು ಕೆಲವರು ಸುವರ್ಣಗೆಡ್ಡೆಯನ್ನು ಬಳಸಲ್ಲ. ಸ್ನೇಹಿತರೆ, ಸುವರ್ಣಗೆಡ್ಡೆನಲ್ಲಿ ಫೈಬರ್ನ ಅಂಶ ಅತಿ ಹೇರಳವಾಗಿ ಸಿಗ್ತದೆ. ಸ್ನೇಹಿತರೆ, ಮತ್ತು ದೇಹವನ್ನು ಉಷ್ಣತೆಯಿಂದ ಕಾಪಾಡ್ತಕ್ಕಂಥ, ದೇಹವನ್ನು ಉಷ್ಣವಾಗಿ ಇಡ್ತಕ್ಕಂಥ ಶಕ್ತಿಯನ್ನು ಸುವರ್ಣಗೆಡ್ಡೆ ಹೊಂದಿದೆ. ಬೊಜ್ಜನ್ನು ಕರಗಿಸ್ತಕ್ಕಂಥ ಶಕ್ತಿ ಸುವರ್ಣಗೆಡ್ಡೆನಲ್ಲಿದೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡಿತಕ್ಕಂಥ ಒಂದು ಶಕ್ತಿ ಸುವರ್ಣಗೆಡ್ಡೆನಲ್ಲಿ ಇದೆ. ಸ್ನೇಹಿತರೆ, ಹಾಗೂ ಈ ಚಳಿಗಾಲದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡುವಲ್ಲಿ ಅತ್ಯುತ್ತಮವಾದ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಅದ್ಭುತವಾದ ತರಕಾರಿ ಸುವರ್ಣಗೆಡ್ಡೆ. ತುಂಬ ವಿಶೇಷವಾದ ಒಂದು ಮಾಹಿತಿ ಏನಂತಂದರೆ, ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ, ಅವರು ಯಾರು ಬಿಡಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಶ್ರೀ ಶಿವಾನಂದ ಆಶ್ರಮ, ನೆಲಮಂಗಲ ರೈಲ್ವೆ ಸ್ಟೇಷನ್, ಇಲ್ಲಿ ಔಷಧಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಇನ್ನು ಮುಂದೆ ಇನ್ನೂ ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ, ಪಾರಂಪರಿಕ ನಾಟಿ ಮನೆ ಮದ್ದು. ನಮಸ್ಕಾರ ಸ್ನೇಹಿತರೆ.